ರಾಜಧಾನಿಯಲ್ಲಿ ಪವರ್ ಪ್ಲೇ 2 ದಿನಗಳ ಕಾಲ ದೆಹಲಿಯಲ್ಲೇ ಬೀಡು ಬಿಟ್ಟ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್. ಹೈಕಮಾಂಡ್ ಭೇಟಿ, ಎಐಸಿಸಿ ನಾಯಕರ ಮುಂದೆ ಪ್ರಮುಖ ವಿಚಾರಗಳ ಮಂಡನೆ. 2 ಖಡಕ್ ಷರತ್ತು. ರಾಜ್ಯ ರಾಜಕಾರಣ ಮತ್ತು ಸಂಘಟನೆಗೆ ಸಂಬಂಧಿಸಿದಂತೆ 2 ಪ್ರಮುಖ ಬೇಡಿಕೆಗಳನ್ನಿಟ್ಟ ಹೋದರು. ದಿಗಂತ್ ಅವರ ಈ ಹೇಳಿಕೆಯು ಕೇವಲ ಒಬ್ಬ ನಟನ ಅಳಲಲ್ಲ, ಬದಲಾಗಿ ಇಡೀ ಸ್ಯಾಂಡಲ್ವುಡ್ ಎದುರಿಸುತ್ತಿರುವ ಮಾರುಕಟ್ಟೆಯ ಕುಸಿತ ಮತ್ತು ಕಲಾವಿದರ ಭವಿಷ್ಯದ ಆತಂಕದ ಪ್ರತಿಬಿಂಬವಾಗಿದೆ. ನಟನೆ ಎಂಬುದು ಶಾಶ್ವತವಲ್ಲ ಎಂಬ ಕಟು ಸತ್ಯವನ್ನು ಅವರು ಮನಬಿಚ್ಚಿ ಒಪ್ಪಿಕೊಂಡಿದ್ದಾರೆ. ಮಲಯಾಳಂ ಚಿತ್ರರಂಗದ ದಿಗ್ಗಜ ಮೋಹನ್ ಲಾಲ್ ಅವರು ಅಣ್ಣಾವ್ರ ಮೇಲಿನ ಅಭಿಮಾನದಿಂದ ಕನ್ನಡ ಗೀತೆ ಹಾಡಿರುವುದು ನಿಜಕ್ಕೂ ಅದ್ಭುತ ಸಂಗತಿ. ಜಿಬಿಯ ಚುನಾವಣೆ ನಡೆಸಲು ಹಣವೂ ಇಲ್ಲ, ಜನವೂ ಇಲ್ಲ. ಮುಂದೆ ಚುನಾವಣಾ ಆಯೋಗದ ಅಸಹಾಯಕತೆ. ಡಾ. ರಾಜ್ಕುಮಾರ್ ಸಮಾಧಿ ಸ್ಥಳಕ್ಕೆ ರಾಜ್ಯ ಸರ್ಕಾರವು ಜಾಗ ನೀಡಿದ್ದಕ್ಕೆ ಆಕ್ಷೇಪಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದ ನಟ ಚೇತನ್ ವಿರುದ್ಧ ರಾಜ್ಕುಮಾರ್ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ. Like, comment and subscribe.